ಮ್ಯಾಮ್ ಈಗ ಮೊದಲನೇದಾಗಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿದ್ದಾಗ ಅಂದರೆ ರಿಷಬ್ ಸರ್ ಮತ್ತು ನಿಮ್ಮ ಮಧ್ಯೆ ಜಗಳ ಆದಾಗ ಯಾರು ಫಸ್ಟು ಸೋಲೋದು, ಯಾರು ಫಸ್ಟ್ ಸಾರಿ ಕೇಳೋದು? ರಿಷಬ್. ಪ್ರತಿ ಮನೆಯಲ್ಲೂ ಅದೇ ಆಗುತ್ತೆ ಅಂತ ಅಲ್ವಾ? ಓಕೆ, ತೆರೆ ಮುಂದಿನ ರಿಷಬ್ ಸೆಟ್ಟಲ್ ಹೆಂಗೆ, ಮನೇಲಿ ಹೆಂಗೆ ರಿಷಬ್ ಸರ್? ಸೆಟ್ಟಲ್ಲಿ ಆಕ್ಟಿವ್ ಆಗಿರ್ತಾರೆ. ಆ ಎನರ್ಜಿ ಏನಿದೆ ಅದನ್ನ 500% ಅಲ್ಲೇ ಸ್ಕ್ವೀಸ್ ಮಾಡಿಬಿಟ್ಟು ಮನೆಗೆ ಬರ್ಬೇಕಾದ್ರೆ ಫುಲ್ ಟಯರ್ಡ್ ಆಗ್ಬಿಟ್ಟು ಬರ್ತಾರೆ. ಓಕೆ, ಅಲ್ಲಿ ಬಂದ್ಮೇಲೆ ಆಫ್. ಆದರೆ ಅಷ್ಟು ಸ್ಕ್ವೀಸ್ ಮಾಡ್ಕೊಂಡಾದ್ಮೇಲೆ ಅವರು ಬಂದಿರ್ತಾರೆ ಮನೆಗೆ, ಅಷ್ಟು ಕೆಲಸ ಮಾಡಿ ಅಷ್ಟು ಟಯರ್ಡ್ ಆಗಿ. ಸೊ ಇವಾಗ ಮಕ್ಕಳೆಲ್ಲ ಇರೋದ್ರಿಂದ ಹ್ಯಾಪಿಯಾಗಿರ್ತಾರೆ. ಅವ್ರಿಗೆ ಅದೇ ಒಂದು ಸ್ವಲ್ಪ ರಿಫ್ರೆಶಿಂಗ್, ಮಕ್ಕಳ ಜೊತೆಗೆ ಆಟ ಆಡ್ಕೊಂಡು ಸಮ್ ಟೈಮ್ ಇಫ್ ಯು ಗೆಟ್ ಸಮ್ ಟೈಮ್ ಇನ್ ಬಿಟ್ವೀನ್. ಅದೇನ ರಕ್ಷಿತ್ ಸರ್ ಒಂದು ಫೋಟೋನ ಶೇರ್ ಮಾಡಿದ್ರು ಗೊತ್ತಾ, ಪುಟ್ಟ ಮಗು ಇದ್ದಾಗ ನಿಮ್ಮ ಮಗ. ಈಗ ಅದಕ್ಕೆಲ್ಲ ಟೈಮ್ ಇದೆಯಾ ಮಕ್ಕಳು ಕೆಲಸಕ್ಕೆಲ್ಲ? ಯಾರಿಗೆ? ರಿಷಬ್ ಅವ್ರಿಗೆ? ಇಲ್ಲ, ಅವ್ರಿಗೆ ಪಾಪ ಮಕ್ಳ ಜೊತೆಗೆ ಲಾಸ್ಟ್ 3 years ಈ ಪ್ರಾಜೆಕ್ಟ್ ಶುರು ಆದಾಗಿಂದ ಅಂತೂ ಟೈಮೇ ಸಿಕ್ಲಿಲ್ಲ. ಇನ್ ಬಿಟ್ವೀನ್ ನಾನೇ ಎಲ್ಲಾದರೂ ಸಮ್ ಟೈಮ್ ಅವರು ಜಿಮ್ಮಲ್ಲಿದ್ದಾಗ ಮಕ್ಳನ್ನ ಕರ್ಕೊಂಡು ಹೋಗೋದು, ಈ ಥರ ಏನೆಲ್ಲ ಪ್ಲ್ಯಾನ್ ಮಾಡಿ ಮಕ್ಳಿಗೆ ಅರ್ಥ ಆಗಲ್ವಲ್ಲ. ಸೊ ಅವರಿಗೆ ಪಪ್ಪನೇ ಅಲ್ವಾ, ಸೊ ಅವ್ರಿಗೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿ ಏನಾದರೂ ಮಾಡ್ತಿದ್ವಿ. ಸೊ ಈಗ ನೋಡ್ಬೇಕಿದ್ದು ರಿಲೀಸ್ ಮುಗಿದ್ಮೇಲೆ ಅವ್ರಿಗೆ ಅದೇ ಗೋಲ್, ಇವಾಗ ಬಂದು ಮಕ್ಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು. ಮಕ್ಕಳು ಆ ಕ್ಯಾರೆಕ್ಟರ್ನ ನೋಡಿ ಕಂಡುಹಿಡಿದ್ರ ನಮ್ಮ ಅಪ್ಪಾಜಿ ಬೇರೆ ತರ ಕಾಣ್ತಾರೆ ಅಂತ ಹೇಳಿ? ಅದೇ ಫುಲ್ ಹ್ಯಾಪಿ ಇವಾಗ ಇಡೀ ದಿನ ಕಾಂತಾರ ಅನ್ಕೊಂಡು. ಹೌದಾ? ಓಕೆ.